ನಮಸ್ಕಾರ. ಬೆಳಗ್ಗೆಯಿಂದ ಇನ್‌ಸ್ಟಾಗ್ರಾಮಲ್ಲಿ ಹಾಕೋ ಗುಮ್ತಾ ಇದ್ದೀರಾ. ಓಕೆ. ಮಂಜು ಗೌಡ್ರು ಬಗ್ಗೆ ಮಾತಾಡಿ, ಇವ್ರು ಚಂದನ್ ಗೌಡ್ರು ಕೊಟ್ಟಿರೋದ್ರ ಬಗ್ಗೆ ಮಾತಾಡಿ ಅಂತ. ಮಾತಾಡೋಣ. ಮಾತಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಮಂಜು ಅವ್ರ ಬಗ್ಗೆ ಒಂದೆರಡು ವಿಷಯ ಹೇಳ್ಬಿಡ್ತೀನಿ. ಮಂಜು ಅವರು ಯಾವ ಥರ ಏನು ಅನ್ನೋದು ಬೇಡ. ಯಾಕೆಂದರೆ ನಾನು ಈ ವಿಷಯದಲ್ಲಿ ತುಂಬ ಜನ ಯೂಟ್ಯೂಬರ್ಗಳಿಗೆ ಮೆಸೇಜ್ ಮಾಡಿದ್ದೀನಿ. ಬಟ್ ನನಗೆ ರಿಪ್ಲೈ ಕೊಟ್ಟಂಥ ಒಬ್ಬ ವ್ಯಕ್ತಿ ಮಂಜು ಅವರು. ಸೊ ಅದಕ್ಕೆ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಲವ್ ಯು ಬ್ರೋ. ಈಗ ಚಂದನ್ ಅವರು, ಬ್ರದರ್ ನನಗೊಂದು ಅರ್ಥ ಆಗ್ತಿಲ್ಲ, ಅವ್ರು ಎಷ್ಟೇ ಪ್ರೂಫ್ ತೋರಿಸಿದ್ರು ಇಲ್ಲಿ ಅವ್ರು ಒಪ್ಕೊಳ್ಳೋಕೆ ರೆಡಿ ಇಲ್ಲ. ನ್ಯೂಸಲ್ಲಿ ಎಲ್ಲ ಕಡೆ ಬರ್ತಿರೋದು ಒಂದೇ ನ್ಯೂಸು, ಈಸ್ಕೊಂಡ್ರಂತೆ. ಇವ್ರ ಮಾತು ಕೇಳೋಕ್ಕೆ ಯಾರೂ ರೆಡಿ ಇಲ್ಲ. ಪ್ರೂಫ್ ಕೊಡ್ತಾವ್ರೆ ಗುರು, ಪಿನ್ ಟು ಪಿನ್ ಪ್ರೂಫ್ಗಳು ಕೊಡ್ತಾವ್ರೆ. ಯಾರು ನೋಡ್ತಾ ಇದ್ದಾರೆ? ಯಾರನ್ನ ಪ್ಲೇ ಮಾಡ್ತಾ ಇದ್ದಾರೆ? ಇಲ್ಲ. ಆಮೇಲೆ ಈ ಕಚಡ ಗಜ್ಜಿ ನಾಯಿ ನನ್ನ ಮಗ ಕುತ್ಕೊಂಡು ಅಲ್ಲಿ, ಲೇ ಚಂದನ್ ಗೌಡ, ನೀನು ಗಂಡಸೇನೋ, ಮಾಚಿಕೆ ಇದೆಯೇನೋ, ಮಾನ ಮರ್ಯಾದೆ ಇದೆಯೇನೋ ಅಂತ ಕೇಳಿದವನು, ಅದು ಯಾವುದೋ ಒಂದು ಚಾನಲ್ ಐತೆ, ಆ ಚಾನಲ್ಗೆ ಬಾ ಅಂತಾನೆ. ಯಾಕೆ ಅಂತ ನಿಮ್ಗೆ ಆಮೇಲೆ ಹೇಳ್ತೀನಿ. ಫಸ್ಟ್ ಈ ನನ್ನ ಮಗ ಬೊಗಳಿದ್ದೇನಂತ, ಗ್ಯಾರಂಟಿ ನ್ಯೂಸ್ಗೆ 6 ಗಂಟೆಗೆ ನಾನು ಬರ್ತೀನಿ ಅಂತ. ಫಸ್ಟ್ ಅದನ್ನು ಕೇಳ್ಕೊಬನ್ನಿ. ಯಾಮಾರಿಸ್ತಾ ಇದ್ದೀರಾ ಅನ್ನೋದ್ರು ಫಸ್ಟ್ ಸ್ಟೆಪ್ ಅಲ್ಲಿ ನೀವು ಫಸ್ಟ್ ಸ್ಟೆಪ್ ಇಡ್ತಾ ಇದ್ದೀರಾ, ಯಾಮಾರಿಸ್ತಾ ಇದ್ದೀರಾ ಅಂತ. ಕನ್ಫರ್ಮ್ ಮೇಡಮ್ ಅವ್ನು ಬರ್ಬೇಕಲ್ಲ, ಬನ್ನಿ ಅಂತಾನೆ ಕರಿತಾ ಇರೋದು. ಯಾಮಾರಿಸ್ತಾ ಇದ್ದೀರಾ ಅದನ್ನೆಲ್ಲ ಹೇಳ್ಬೇಡಿ ಮೇಡಮ್. ಮತ್ತೆ ಬನ್ನಿ ಇಲ್ಲಿ ಚರ್ಚೆ ಮಾಡೋಣ. ಅಲಿಗೇಷನ್ ಮಾಡಿಲ್ಲ, ಬನ್ನಿ ಇಲ್ಲಿ ಚರ್ಚೆ ಮಾಡೋಣ. ಬನ್ನಿ ಇಲ್ಲಿಗೆ, ಇಲ್ಲೇ ಅಭಿಯವ್ರನ್ನು ಕರೆಕ್ಟ್ ಮಾಡ್ಕೊಳ್ಳೋಣ. ಬನ್ನಿ ಇಲ್ಲಿಗೆ. ಸರಿ ಮೇಡಮ್ ಆಯ್ತು. ಆಯ್ತಾ? ಸರಿ ಮೇಡಮ್ ಆಯ್ತು. ಸುಮಂತ್, ನೀವು ಈಗ ಹೊರಟ್ರು ಏನಿಲ್ಲ ಅಂದ್ರೆ 2:30-3 ಗಂಟೆಗೆ ಇಲ್ಲೇ ಇರ್ತೀರಿ. ಹಬ್ಬ ಅಂದ್ರೆ 3:30. ದಯವಿಟ್ಟು ಬನ್ನಿ. ನಮ್ಮ ಸಿಬ್ಬಂದಿಗಳು ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋದು, ರಿಸೀವ್ ಮಾಡ್ದಲ್ಲ ಇರೋದು, ನಾಟ್ ರೀಚೇಬಲ್ ಮಾಡ್ಕೊಳಕ್ ಹೋಗ್ಬೇಡಿ. ಈಗಲೇ ಹೇಳ್ತಾ ಇದ್ದೀನಿ. ಸರಿ ಮೇಡಮ್ ಆಯ್ತು. ಪ್ಲೀಸ್ ಕಮ್. ಸರಿ. ಚಂದನ್ ಅವರು, ನೀವು ಬನ್ನಿ. ಚಂದನ್. ಎಸ್ ಮೇಡಮ್, ನಾನು 10 ನಿಮಿಷ ಮುಂಚೆನೆ ಬಂದಿರ್ತೀನಿ. ಅದೇನಾಗುತ್ತೆ ಆಗಲಿ, ಎಲ್ಲ ದಾಖಲೆಗಳು ಬರಲಿ ಆಚೆ. ಓಕೆ. ಕೇಳಿಸ್ಕೊಂಡ್ರಲ್ಲ? ಇಲ್ಲಿ ಈ ಚಾನಲಲ್ಲಿ 6 ಗಂಟೆಗೆ ಬರ್ತೀನಿ ಅಂದವನು ಯಾಕೆ ಬರಲಿಲ್ಲ? ಯೋಚನೆ ಮಾಡಿದ್ರಾ? ಯಾಕೆ ಆ ಚಾನಲ್ಗೆ ಹೋಗಿ ಕೂತ್ಕೊಂಡ? ಅದು ಝೂಮ್ ಕಾಲ್ ಅಂತೆ. ಆ ಥರ ಮಾತಾಡೋಂಗಿದ್ರೆ ಇಲ್ಲೇ 2 ವಿಡಿಯೋ ಫೋನ್ ಕಾಲ್ ಇತ್ತಲ್ಲ, ಅವ್ರು ಇಲ್ಲೇ ಮಾತಾಡ್ಬೋದಾಯ್ತಲ್ಲ. ಇವ್ರು ಕೇಳ್ತಾ ಇರೋದು, ಎದುರುಗಡೆ ಬರಪ್ಪ, ಮಾತಾಡೋಣ, ಕುತ್ಕೊಂಡು ತೋರ್ಸಪ್ಪ, ನಾನು ತೋರಿಸ್ತೀನಿ. ಫೋನ್ ಕಾಲ್ ಮಾತಾಡ್ಕೋಬೇಕು ಅಂದರೆ ಇಲ್ಲಿಂದ ಕುತ್ಕೊಂಡು ನೀನು ಅಮ್ಮನೂ, ಅಲ್ಲಿ ನಾನು ಕುತ್ಕೊಂಡು ನಾನು ಅಮ್ಮ ಅಂತೀನಿ, ಬೈದಾಡೋಣ ಅನ್ಬೋದಾಯ್ತು. ಅರ್ಥ ಆಯ್ತಾ? ಬಟ್ ಇವನು ಈ ತಿಕ್ಕಲ್ ನನ್ನ ಮಗ ಏನು ತಲೆ ಓಡಿಸೋನೆ ಅಂತ ಇವಾಗ ತೋರಿಸ್ತೀನಿ, ಸ್ವಲ್ಪ ಅದನ್ನು ನೋಡಿ. ಆಯ್ತಾ? ಚಂದನ್ ಗೌಡ ಬಹಳ ಸ್ಪಷ್ಟವಾಗಿ ಹೇಳ್ತಾನೆ, ಅವನು ಬಾಲಕ, ಚಿಕ್ಕ ಹುಡುಗ, ಗೋಲ್ಡನ್ ಕನ್ನಡಿಗ, ಚಿಕ್ಕ ಹುಡುಗನೇ ಅಲ್ವ ಮೆಣಸಿನ್ಕಾಯಿ ಇಟ್ಟಿದ್ದು, ತಡ್ಕೊಳಕ್ ಆಗ್ತಿಲ್ಲ ಅಲ್ಲ, ನೋವಾಗ್ತಿದೆಲ್ಲ, ಉರಿತಿದೆಲ್ಲ. ಐ ಕ್ಯಾನ್ ಫೀಲ್ ಯುವರ್ ಪೇನ್. ಚಂದನ್ ಡಿಬೇಟ್ ಕರಿತೀಯ, ಹುಡುಗ ಬಂದು ಕೂರ್ತಾನೆ. ಅವನು ಈಗಿರುವಂತಹ ಸಿಚುವೇಶನ್ ವೈರಲ್ ಆಗಿದ್ದಾನೆ. ಒಂದಷ್ಟು ಮಾಧ್ಯಮಗಳು ಅವನಿಂದ ಬಂದಿವೆ, ಮಾತಾಡ್ತಾ ಇವೆ, ಮಾತಾಡಿಸ್ತಾ ಇವೆ. ಆ ಕಾರಣವಾಗಿ ಅದನ್ನೆಲ್ಲ ಬಿಟ್ಬಿಟ್ಟು ಇವನ್ ಜೊತೆ ಬಂದು ನೇರವಾಗಿ ಡಿಬೇಟ್ ಕೂರ್ಬೇಕಂತೆ. ಆಯ್ತಪ್ಪ, ನನಗೆ ಕೇಳ್ದ ಏನ್ ಮಾಡೋದು? ಝೂಮಲ್ಲಿ ಜಾಯ್ನ್ ಆಗಪ್ಪ, ನಿಂದಿಲ್ಲಿ ಕೆಲಸಗಳು ಬಿಟ್ಬಿಟ್ಟು ನೀನ್ ಝೂಮಲ್ಲಿ ಜಾಯ್ನ್ ಆಗೋ, ಮಾತಾಡು. ಅವ್ನು ಚಂದನ್ ಗೌಡ ಅಲ್ಲ, ಚಂದನ್ ಗೌಡನಂತಹ ಸಾವಿರಾರು ಜನರು ಬಂದ್ರು ಒಬ್ಬ ಗೋಲ್ಡನ್ ಕಂಡಿಗ ರೆಡಿ ಇದನ್ ಕೂರಕ್ಕೆ. ನಾವು ಬಂದ್ವಿ, ಅದೇನ್ ಕೇಳೋಣ ಪಾಪ ಪ್ರಶ್ನೆ ಅಂತ. ಇವನ ಕಾಗೆ ಗ್ಯಾಂಗ್ ಕಾಲ್ ಮಾಡ್ಬಿಟ್ಟು ಅಣ್ಣ ಹಿಂಗೆ ಕರಿತಾವ್ರೆ ಏನು ಮಾಡಲಿ ಅಂತ ಕೇಳಿರೋದು. ಸರಿನಾ? ಈ ಕಾಗೆ ಗ್ಯಾಂಗು ನೀನು ಒಬ್ಬನೇ ಹೋದರೆ ಇದಾಗ್ಬಿಡುತ್ತೆ, ನಾವು ಜೊತೆ ಬರ್ತೀವಿ ಅಂದ್ಬಿಟ್ಟು ಇದು ಬಿಟ್ಬಿಟ್ಟ, ಗ್ಯಾರಂಟಿ ನ್ಯೂಸ್ ಬಿಟ್ಬಿಟ್ಟ, ಆ ಇನ್ನೊಂದು ಚಾನಲ್ಗೆ ಹೋಗಿ ಕುತ್ಕೊಂಡ್ಬಿಟ್ಟು. ಯಾಕಂದ್ರೆ ಎಲ್ಲ ಅವ್ರ ಕಡೆಯವ್ರೆ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಗ್ಯಾರಂಟಿ ನ್ಯೂಸ್ ಬರ್ತಾನೆ, ಯಾಕೆ ಬರಲಿಲ್ಲ ಅವನು? ಇದನ್ನು ಯಾರು ಕೇಳಲ್ಲಲ್ಲ. ಇವ್ರಿಗೆ ಯಾವುದು ಬೇಕೋ ಅಲ್ಲಿಗೆ ಹೋಗಿ ಕೂತ್ಕೊಂಡು ಅಲ್ಲಿ ಮಾತಾಡೋಕ್ಕಾಗುತ್ತೆ.
ಇವ್ರು ಹಂಗೆ ಆ ಥರ ಮಾತಾಡಬೇಕು ಅನ್ನೋ ಅದಕ್ಕಿಂತ ಜಾಸ್ತಿ ಇವ್ರದಲ್ಲೇ ಬರುತ್ತೆ ವ್ಯೂಸು, ಲಕ್ಷಗಟ್ಟಲೆ. ಇವರೇ ಮಾತಾಡ್ಬೋದಲ್ಲ. ಒಂದು ಸರಿ ಹೋಗ್ಬಿಟ್ಟು ನ್ಯೂಸ್ ಅಲರ್ಟ್ ಚಂದನ್ ಗೌಡ್ರು ಚಾನಲ್ ಹೋಗಿ ನೋಡಿ, ಪ್ರತಿ ಒಂದಕ್ಕೂ ಪ್ರೂಫ್ ಕೊಟ್ಟಿದ್ದಾರೆ. ಈ ನನ್ನ ಮಕ್ಕಳು ಪ್ರೂಫ್ ಇದೆಯಾ? ಇಲ್ಲ. ಮಾತೆತ್ತರೆ ಸಾಕು ಗಂಡ್ಸ 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 ಅಂತ ಕೇಳ್ತಾನಲ್ಲ ಈ ನನ್ನ ಮಗ. ನಾನು ಓಪನಾಗಿ ಒಂದು ಹೇಳ್ತೀನಿ, ಗಂಡ್ಸ ಅಂದ್ರೆ ಅರ್ಥ ಗೊತ್ತಾ? ಗಂಡ್ಸಾದ್ರೆ ಬಾರೋ ಏನು ಸಾಯಿಸ್ಬಿಡ್ತೀಯಾ? ಮುಂದೆ ಬಂದರೆ ಸಾಯಿಸ್ಬಿಡ್ತೀರನ್ರೋ? ಬಾ ಬಾ ಬಾ, ಏನು ಬಾ, ನಾವು ಗಂಡಸು ಅಂತ ನಮಗೆ ಗೊತ್ತು, ಬಂದ್ಬಿಟ್ಟು ನಿಮ್ಮ ಮುಂದೆ ಪ್ರೂವ್ ಮಾಡಬೇಕು ಅನ್ನೋ ನೀವೇನು ಹುಡುಗಿರಾ? ಆಮೇಲೆ ಇದನ್ನು ಹೇಳ್ಬಿಡ್ತಾರೆ ಹಂಗಲ್ಲ ಹಿಂಗಲ್ಲ ಅಂತ. ಫಸ್ಟ್ ಆಫ್ ಆಲ್ ಗಂಡಸು ಅಂದರೆ ಏನು ಗೊತ್ತಾ? ಒಬ್ಬ ಸತ್ಯಕ್ಕೋಸ್ಕರ ನಿಂತ್ಕೊತಾನೆ, ಅದನ್ನು ಗಂಡಸ್ತಾನೆ ಅಂತಾರೆ. ಏನೋ ತಪ್ಪಾಗ್ತಾರೆ ತಟ್ಟು ಕೇಳ್ತಾನೆ ಗೊತ್ತಾ, ಅವನು ಹೇಳ್ತಾರೆ ಗಂಡಸು ಅಂತ. ಅದನ್ನು ಬಿಟ್ಬಿಟ್ಟು ನಿಮ್ಮ ಥರ ಅವನ ಅಕ್ಕನ ಒಂದು ಸೈಡಲ್ಲಿ ಕುತ್ಕೊಂಡ್ಬಿಟ್ಟು ಇವ್ರಿಗೇನು ಗೊತ್ತಾ, ಯಾವ ಕೇಸು ಆಗಬಾರ್ದು ಏನೂ ಆಗಬಾರ್ದು. ಯಾಕಂದ್ರೆ ಆಗಲ್ಲ, ಇವರೇನು ಹೇಳ್ತಾ ಇಲ್ಲ, ಸರಿನಾ? ಇನ್ನೊಬ್ಬ ಅವನ ವಿಡಿಯೋನ ಒಬ್ಬ ಸೆಂಡ್ ಮಾಡ್ದ, ಅದನ್ನು ನೋಡಿದ ತಕ್ಷಣ BP ಎಲ್ಲ ರೈಸ್ ಆಗುತ್ತೆ. ಕಾಗೆ, ಆ ಕಾಗೆ ಏನು ಮಾತಾಡೈತೆ ಅಂದ್ಬಿಟ್ಟು ಒಂದು ಸರಿ ನೋಡ್ಬಿಡ್ರಿ, ಅದ್ರ ಬಗ್ಗೆ ಮಾತಾಡೋಣ. ಇವಾಗ ನಮಗೇನ್ ಬೇಜಾರು ಅಂತಂದ್ರೆ, ಈ ಬುರ್ಡೆ ಕೇಸ್ಗೂ ಸೌಜನ್ಯಗೂ ಸಂಬಂಧ ಇಲ್ಲ ಅಂತ ನಾವುಗಳು ಮಾತಾಡ್ತಾ ಇದ್ರೆ, ಬುರ್ಡೆ ಕೇಸ್ನ ಮೂಲನೇ ಸೌಜನ್ಯ ಫ್ಯಾಮಿಲಿ, ಸೌಜನ್ಯಳ ತಾಯಿ ಕುಸುಮಾವತಿಯ ಫ್ಯಾಮಿಲಿ. ಪಾಪ ಸೌಜನ್ಯ ಹೆಸರು ಹೇಳಬಾರ್ದು ಇಲ್ಲಿ. ಸೌಜನ್ಯದ ಹೋರಾಟದ ಹೆಸರಿನಲ್ಲಿ ಇವ್ರುಗಳಿಗೆ 3 ಫ್ಲೋರ್ ಮನೆ ಬಂತು ಹೆಂಗೆ ಅಂತ ಕೇಳಿದ್ರೆ ಇವ್ರಿಗೆ ದೊಡ್ಡ ಕೋಪ ಬಂದ್ಬಿಡುತ್ತಲ್ಲ. ಕೇಳ್ತೀವ್ರಿ, ಹೆಂಗ್ರಿ ಬಂತು, ಹೆಂಗ್ ಬಂದ್ರಿ 3 ಫ್ಲೋರ್ ಮನೆ? ನಾವು ಕೇಳ್ತೀವ್ರಿ. ಇದೊಳ್ಳೆ ಕಥೆ ಆಯ್ತು. ಯಾವತ್ತಾದ್ರೂ ನ್ಯಾಯ ಸಿಗಬೇಕು ಅಂತ ಹೋದ್ರೆ ಮನೆ ಮಠ ಮಾರ್ಕೊಂಡು ಜಮೀನ್ ಮಾರ್ಕೊಂಡು ಬೀದಿಗೆ ಬರೋದು ನೋಡಿದೀವಿ. ಲಕ್ಷಗಟ್ಟಲೆ ಖರ್ಚು ಮಾಡಿ ಮಾರ್ಬಲ್ಸ್ ಹಾಕ್ಸ್ಬಿಟ್ಟು ಮನೆ ಕಟ್ಸಕ್ ದುಡ್ಡಿರುತ್ತೆ, 3 ಕಾರ್ಗಳು ಮನೆ ಎದುರುಗಡೆ ನಿಲ್ಲುತ್ತೆ, JCB ನಿಲ್ಲುತ್ತೆ ಅಂತಂದ್ರೆ ನಾವು ಕೇಳ್ತೀವ್ರಿ. ಎಕರೆಗಟ್ಟಲೆ ಜಾಗ ಆಗುತ್ತೆ ಅಂತಂದ್ರೆ ಅಲ್ಲ, ಇದ್ರ ಬಗ್ಗೆ ಸೌಜನ್ಯ ಹೆಸರು ಹೇಳ್ಕೊಂಡು ಇದ್ರ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಹೇಗನ್ನಿಸ್ತು? ಏನೋ ಡೌಟ್ ಬಂತಾ? ಓಕೆ, ನಾನು ಕ್ಲಿಯರ್ ಬಿಟ್ಟು ಕೊಡ್ತೀನಿ ನೋಡಿ. ಹೋಗಿ ಅದೇ ಗ್ಯಾರಂಟಿ ನ್ಯೂಸಲ್ಲಿ ಒಬ್ಬರು ಲೇಡಿ ಇಂಟರ್ವ್ಯೂ ಮಾಡಿದ್ದಾರೆ, ಅದನ್ನು ನೋಡಿ. ಅವ್ರು ಬರೀ ಮನೆ ಕಟ್ಸೋರೆ, ಒಳಗಡೆ ಏನು ಐಟಮೂ ಇಲ್ಲ, ಮಲಗೋದು ಅವರು ಬರೀ ನೆಲದ ಮೇಲೆ ಮಲಗ್ತಾ ಇದ್ದಾರೆ, ಸರಿನಾ? ಈಗ ಇವನ ಪ್ರಕಾರ ನಾನು ಕೇಳ್ತಾ ಇದ್ದೀನಿ, 13 ವರ್ಷದಲ್ಲಿ ಯಾವ ವ್ಯಕ್ತಿ ಬೆಳಿಬಾರ್ದಾ? ಬೆಳಿಲೇಬಾರ್ದಾ? ಏನು ಮಾಡಲೇಬಾರ್ದಾ? ತನ್ನ ಮಗಳಿಗೆ ಈ ಥರ ಆಗೈತೆ ಅಂತ ಕೊರ್ಗಿ ಮನೆಯವರೆಲ್ಲ ವಿಷಯ ಕೊಟ್ಟು ಸತ್ತೋಡ್ಬೇಕು. ಆವಾಗ ಇವನು ವಾವ್ ಸಿಗ್ತಾ ನ್ಯಾಯ? ಹೆಂಗ್ ಬಂತು ನಿನಗೆ ಯಾಕೋ ಹೇಳ್ಬೇಕು ಹೆಂಗ್ ಬಂತು ಅಂತ? ಯಾಕೆ ಹೇಳ್ಬೇಕು ನಿನಗೆ? 13 ವರ್ಷದಲ್ಲಿ ನೀನು ಬೆಳೆದೇ ಇಲ್ವಾ? ನೀನು ಬಿಗ್ ಬಾಸ್ ಹೋಗೇ ಇಲ್ವಾ? ನೀನೇನು ಮಾಡೇ ಇಲ್ವಾ? ಇಲ್ಲ 13 ವರ್ಷ ಅವ್ರ ಕುತ್ಕೊಂಡು ನೋಡ್ಬೇಕಾಯ್ತು ಕ್ಯಾಮ್ರಾ ಇಟ್ಕೊಂಡು ಏನು ಮಾಡ್ತಾರೆ, ಎಷ್ಟು ಕಷ್ಟಪಡ್ತಾರೆ ಅಂದ್ಬಿಟ್ಟು ಅಂತ. ಬೆಂಗಳೂರು ಸಿಟಿಲಿ ಜಾಗ ತೊಗೊಳ್ಳೋದು ತುಂಬ ಕಷ್ಟ. ಹಳ್ಳಿ ಕಡೆ ಅವ್ರದ್ದೇ ತೋಟಗಳಿರುತ್ತೆ, ಗದ್ದೆ ಇರುತ್ತೆ, ಏನೋ ಒಂದಿರುತ್ತೆ. ನಿಜ ಹೇಳ್ತೀನಿ ಕೇಳ್ರಿ, ನೀವು ಸಿಟಿಲಿ ದುಡಿತಾ ಇದ್ರಲ್ಲ, ಅವರು ಹಳ್ಳೀಲಿ ನಾನು ನೋಡಿದ್ದೀನಿ, ನಮ್ಮ ದೊಡ್ಡಪ್ಪ ಅವ್ರು ಇದ್ದಾರೆ, ಅವ್ರು ನೋಡೋದಕ್ಕೆ ನಾರ್ಮಲ್ ಚಡ್ಡಿ ಬನಿಯನ್ ಹಾಕೊಂಡಿರ್ತಾರೆ, ಲಕ್ಷ ಕೋಟಿಗಳಿಗೆ ಬಾಳ್ತಾರೆ. ಒಂದು ಮೂವಿ ನೋಡಿದ್ದೀರಾ ದಿಗ್ಗಜರು? ಆ ಥರ. ಇವನ ಪ್ರಕಾರ ಅವ್ರು ಇರೋ ಬರೋದನ್ನೆಲ್ಲ ಮಾರ್ಕೊಂಡು ರೋಡಿಗೆ ಬಿದ್ದು ಮನೆ ಮಠ ಎಲ್ಲ ಹಾಳು ಮಾಡ್ಕೊಂಡ್ಬಿಟ್ಟಿದ್ರೆ ವಾವ್ ಗ್ರೇಟ್. ಅವ್ರು ಕಷ್ಟಪಟ್ಟು ಅವ್ರು ದುಡ್ದು ಈ 12 ವರ್ಷದಲ್ಲಿ ಅವ್ರ ಮೇಲೆ ಬಂದರೆ ಇವನಿಗೆ ಹೆಂಗೆ ಬಂತು ಅವ್ರು ಹೆಂಗೆ ಬಂತು ಅಂತ ನಿನಗೆ ನನ್ನ ಬಾಯಲ್ಲಿ ತುಂಬ ಕೆಟ್ಟ ಪದಗಳು ಬಂದ್ಬಿಡುತ್ತೆ. ಹೇಳ್ತಾ ಇನ್ನು ಕೇಳಿ, ಇವ್ರು ಕುತ್ಕೊಂಡು ಬಿಡ್ತಾವ್ರು ಗೊತ್ತಾ ಇಲ್ಲಿ ಬೊಗಳೆಗಳನ್ನ, ಅವನ ಹತ್ತ ಅವನ ಕಾಲಿಡ್ದ ಅದು ಇದು ಅಂತ SITಯಿಂದ ಯಾವುದೇ ನ್ಯೂಸು ಆಚೆ ಬಂದಿಲ್ಲ. ನಿಮ್ಗಳಿಗೆಲ್ಲ ಬಕ್ರಾ ಮಾಡ್ತಾ ಇದ್ದಾರೆ. ಸೀರಿಯಸ್ ಆಗಿ ಹೇಳ್ತೀನಿ, ನಿಮ್ಮನ್ನ ಬಕ್ರಾ ಮಾಡ್ತಾ ಇದ್ದಾರೆ. ನೀನು ನಿಜ ಹೇಳ್ತೀನಿ ಕೇಳಿ, ನೀವು ನಂಬಲ್ಲ. ಬೇಕಿದ್ರೆ ಈ ಒಂದು ಒಂದು ಚಾನಲ್ ಇದೆ, ಅಲ್ಲೋಗಿ ನೋಡಿ. ಫಸ್ಟು ನಾನು ಯೂಟ್ಯೂಬ್ ಮಾಡೋಕ್ಕಿಂತ ಮುಂಚೆ ಹೋಗ್ಬಿಟ್ಟು ನಾನು ಕೂಡ ಒಂದು ಫಾಲೋವರ್ ಆಗಿದ್ದೆ. ಅಣ್ಣ ದಯವಿಟ್ಟು ವಿಡಿಯೋ ಮಾಡೋಣ ಅಂದ್ಬಿಟ್ಟು ಕಮೆಂಟ್ ಹಾಕಿನ ಕೆಳಗಡೆ, ರೆಸ್ಪಾಂಡ್ ಮಾಡಲಿಲ್ಲ.
ಮಾಡಿಲ್ಲ. ಯಾಕೇಳೆ, ಇವ್ರಿಗೆ ಹೆಂಗೆ ಬಂತು ಅನ್ನೋದು ಇಂಪಾರ್ಟೆಂಟ್. ಆದರೆ ತುಂಬ ಇದೆ ಹೆಂಗೆ ಬಂತು ಅಂತ, ಬಾಯಲ್ಲಿ ಬರ್ಸ್ಬೇಡ್ರಿ. ಮಗು ಹೆಂಗೆ ಬಂತು, ಅಪ್ಪ ಹೆಂಗಾದೆ, ಮಕ್ಳು ಹೆಂಗಾದ್ವು, ಎಲ್ಲ ಅದನ್ನು ಹೇಳ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ. ನಾನು ನಿಜ ಹೇಳ್ತೀನಿ ಕೇಳಿ. ಆ ಸೌಜನ್ಯ ಅವರ ಅಮ್ಮ ಒಂದೇ ಒಂದು ತಪ್ಪು ಮಾಡಿದೆ ಹೆಂಗೆ ಗೊತ್ತಾ, ಒಬ್ಬ ಗಂಡು ಮಗ ಇಲ್ಲ ಅಂತ. ಅಪ್ಪಿ ತಪ್ಪಿ ಇದ್ಬಿಟ್ಟು ಇದ್ದಿದ್ರೆ ಸೀರಿಯಸ್ ಆಗಿ ಹೇಳ್ತೀನಿ, ನನ್ನಂತವನಂತ ಇದ್ಬಿಟ್ಟಿದ್ರೆ ಕತೆಗಳು ಬೇರೆ ಬೇರೆಗೆ ಹೋಗ್ಬಿಟ್ಟವರನ್ನು. ಪಾಪ ಆ ಮಹಾತಾಯಿ 3 ಹೆಣ್ಮಕ್ಳು ಮಾಡ್ಬಿಟ್ಟು ಅದರಲ್ಲಿ ಕಿತ್ತೋಗಿರೋ ನಾಯಿಗಳು ಅದೊಂದು ಹಿಡ್ಕೊಂಡು ತುಂಬ ನೋವಾಗುತ್ತೆ. ಸೀರಿಯಸ್ ಆಗಿ ಹೇಳ್ತೀನಿ, ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂದಾಗ ನಿನ್ನ ಮನೆ ಮಟ್ಟ ಇವ್ರ ಮನೆಯವ್ರ ಬಗ್ಗೆ ಮಾತಾಡಿದ್ದಕ್ಕೆ ಇವನು ಅವ್ರ ಅಮ್ಮನ ಕರ್ಕೊಂಡು ಮುಂದೆ ಕುಂಡಿಸ್ಬಿಡ್ತಾನೆ. ನಮ್ಮಮ್ಮ ಎಷ್ಟು ಕಷ್ಟಪಟ್ಟವ್ರೆ ನೋಡು, ನನ್ನ ಬೆಳ್ಸೋಕೆ ಹೆಂಗೆ ಮಾಡೋರೆ ನೋಡು. ಯಾಕೆ ಆ ತಾಯಿ ಮಾಡಿರೋದು ಬಂದ್ಬಿಟ್ಟು ನಾನು ಹೇಳ್ಕೊಬೇಕಾ? ಅದನ್ನು ಹೇಳ್ಕೊಂಡವ್ರೆ. ಅವ್ರ ಮನೆ ಮಾಡಿರೋದಕ್ಕೆ ಇನ್ನೂ 40 ಲಕ್ಷ ಸಾಲ ಐತೆ ಅಂತ ಅದನ್ನು ತೋರಿಸವ್ರೆ. ಹೋಗಿ ನೋಡಿ ಬೇಕಿರೆ, ಅದು ಯಾರಿಗೂ ಗೊತ್ತಾಗಲ್ಲ. ಹೌದಲ್ಲ, ಹೆಂಗೆ ಬಂದ್ಬಿಡ್ತು. ಸಾಲ ಮಾಡಿ ಇನ್ನೂ 2 ಜನ ಹೆಣ್ಮಕ್ಳಿದ್ದಾರೆ, ಅವ್ರಿಗೂ ಮದುವೆ ಆಗಿದೆ, ಅವ್ರ ಅಳಿಯ ಹೆಲ್ಪ್ ಮಾಡಿರ್ಬೋದು, ಅವ್ರ ಮನೆ ಕಡೆಯವ್ರು ಹೆಲ್ಪ್ ಮಾಡಿರ್ಬೋದು, ಅದ್ರ ಮೇಲೂ ಕೂಡ ಸಾಲ ಇದೆ. ಸಾಕೆ ಮನೆ ಯಾರು ಕಟ್ಟಲೇಬಾರ್ದಾ? ಜನ್ಮಕ್ಕಷ್ಟು ಬೆಂಕಿ ಯಾಕ. ಓಕೆ, ಈಗ ನೀವೆಲ್ಲ ಕೇಳ್ತಾ ಇದ್ದಂಗೆ ಮಂಜುಗೌಡ್ರವ್ರ ಬಗ್ಗೆ ಬರೋಣ. ನಾನು ಆ ವ್ಯಕ್ತಿ ಜೊತೆ ನಾನು ಆಲ್ರೆಡಿ ಲಾಸ್ಟ್ ಇದರಲ್ಲೇ ತೋರಿಸಿದ್ದೀನಿ, ನಾನು ಮೆಸೇಜ್ ಮಾಡಿದ್ದೀನಿ, ಅವ್ರ ಜೊತೆ ಒಂದು ವಿಡಿಯೋ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಹೌದು ಬ್ರೋ, ನನ್ನ ಪ್ರಕಾರ ಕೇಳಿದ್ರೆ ಒಬ್ಬ ಬಂದು ಏನಾದ್ರು ಹೇಳ್ತೀನಿ ಅಂದಾಗ ಒಬ್ಬ ಯೂಟ್ಯೂಬರ್ ಆಗಿ ನಮಗೂ ಕೂಡ ಅಷ್ಟೇ, ಒಂದು ವಿಷಯ ವೈರಲ್ ಆಗುತ್ತೆ, ಮಾಡುತ್ತೆ, ವ್ಯೂಸ್ ಬರುತ್ತೆ ಅಂದರೆ ಎಲ್ಲವೂ ಅದೇನೇ ಪುಸ್ಕಟ್ಟೆ ಯಾವನು ಮಾಡ್ತಾ ಇಲ್ಲ. ಇಲ್ಲಿ ಕುತ್ಕೊಂಡು ಮಾತಾಡ್ತಿರೋ ಆ್ಯಂಕರ್ಗಳಾಗಲಿ ಟಿ ವಿಯವರಾಗಲಿ ಏನು ಪುಸ್ಕಟ್ಟೆ ಮಾಡ್ತಾವ್ರ? ಟಿ ಆರ್ ಪಿಗೋಸ್ಕರ ತಾನೇ ಮಾಡ್ತಾ ಇರೋದು. ಅವರು ಟಿ ಆರ್ ಪಿಗೋಸ್ಕರನೇ ಅದನ್ನ ಹಾಕೊಂಡು ಎಳಿತಾ ಇದ್ದಾರೆ, ಅದನ್ನೇ ವಿಷಯ ಮಾತಾಡ್ತಾ ಇದ್ದಾರೆ. ಹಂಗಾರೆ ಸೌಜನ್ಯ ವಿಷಯಕ್ಕೋಸ್ಕರ ನನಗೆ ಸಂಬಳ ಕೊಡಬೇಡ್ರಿ ಯಾರು ಹೇಳ್ತಾರಾ? ಮೊನ್ನೆವರೆಗೂ ಬಾರಲ್ಲಿ ಕೆಲಸ ಮಾಡ್ಕೊಂಡಿದ್ದವನು ಈಗ ಧರ್ಮಸ್ಥಳ, ಮೈಸೂರು ಏನು ಫುಲ್ಲು ಟ್ರಿಪ್ ಹೊಡಿತಾವನೆ. ಯೋಚನೆ ಮಾಡೋಕ್ಕಾಗಲ್ವಾ? ತಲೆಗೆ ಬರಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಟಾಪಿಕ್ ಬಿಟ್ಟೋಗ್ತಿದ್ದೀನಿ. ಮಂಜು ಅವ್ರ ಬಗ್ಗೆ ಮಾತಾಡಬೇಕಲ್ಲ. ಮಂಜು ಅವ್ರಿಗೆ ನಾನು ಮೆಸೇಜ್ ಮಾಡಿದ್ದೆ. ನನ್ನ ಹತ್ರ ಅವ್ರದ್ದೊಂದು ಬಗ್ಗೆ ಒಂದು 3-4 ಕ್ವಶನ್ಗಳಿತ್ತು. ಮಂಜು ಬ್ರದರ್ ಓಪನ್ ಆಗಿ ಇಲ್ಲೇ ಕೇಳ್ತಾ ಇದ್ದೀನಿ, ನೋಡಿದ್ರೆ ಬೇಕಾದ್ರೆ ರಿಪ್ಲೈ ಮಾಡಿ. ಮೊದಲನೇದಾಗಿ ಧರ್ಮಸ್ಥಳಕ್ಕೆ ಹೋಗಿದ್ರಿ ಅಲ್ವಾ, ಅಲ್ಲಿಂದ 3 ಕಿಲೋಮೀಟರ್ ಸೌಜನ್ಯ ಮನೆ, ಯಾಕೆ ಹೋಗಿ ಇಂಟರ್ವ್ಯೂ ಮಾಡಲಿಲ್ಲ? ನನಗೆ ಅವ್ರ ಬಗ್ಗೆ ನಿಜ ಹೇಳ್ತೀನಿ ಕೇಳಿ. ಯಾಕಂದರೆ ಇಷ್ಟು ದಿವಸ ಅವರು ಇದ್ದಿದ್ದು ಎಲ್ಲರಿಗೂ ತೊಗೊಂಡು ಮೈಕ್ ಹಿಡಿಯೋರು, ಅದು ಅವ್ರ ಒಪಿನಿಯನ್ ಅವ್ರು ಹೇಳ್ತಾರೆ. ಹಂಗೆ ಇಕ್ಕೋತ್ ನನ್ನ ಮಗ ಬಂದ ಅವನ ಒಪಿನಿಯನ್ ಅವ್ನು ಹೇಳ್ದ, ಓಕೆನಾ? ಇದರಲ್ಲಿ ಅವ್ರು ತಪ್ಪಿದೆ ಅಂತ ನಾನು ಒಪ್ಕೊಳ್ಳೋಕ್ಕಾಗಲ್ಲ. ಯಾಕಂದರೆ ನನ್ನ ಮುಂದೆ ಆಗ್ಬಿಟ್ಟು ಯಾವನೋ ಒಂದು ಹೇಳ್ತೀನಿ, ನಾನು ವೀಡಿಯೋ ಮಾಡ್ಕೊಂಡು ಕೂತ್ಕೊತೀನಿ, ಸಿಂಪಲ್. ಅವ್ರು ತಪ್ಪು ನಾನು ಹೇಳಲ್ಲ. ಆದರೆ ಇಲ್ಲಾಗಿರೋ ಪ್ರಾಬ್ಲಮ್ ಏನು ಗೊತ್ತಾ? ಇವರು ಯಾವ ಗ್ಯಾಂಗು ಇಲ್ಲ ಅಂತಿದ್ದವರು, ಇಲ್ಲೊಬ್ಬ ಅವನೇ ಬಾಯ್ ಬಿಟ್ಟವನೇ ಇವ್ರು ಯಾವ ಗ್ಯಾಂಗು ಅಂತ. ಇದಕ್ಕೆ ನಿಮ್ಮ ಕಡೆ ನನಗೆ ಉತ್ತರ ಬೇಕು ಬ್ರೋ, ದಯವಿಟ್ಟು ಉತ್ತರ ಕೊಡಿ. ಅದನ್ನು ಪ್ಲೇ ಮಾಡ್ಬಿಡ್ತೀವಿ, ಅದು ನೋಡ್ಬಿಡಿ. ಆಗ್ಲಿ ಕಿರಿಕೀರ್ತಿ ಆಗ್ಲಿ, ಮಂಜುಗೌಡ್ರಾಗ್ಲಿ, ಚಕ್ರವರ್ತಿ ಸೂಲಿಬೆಲೆ ಆಗ್ಲಿ, ಅಜಿತ್ ಹನುಮಕ್ನವರಾಗ್ಲಿ, ಒಂದಷ್ಟು ಯಾರ್ಯಾರು ರಾಕೇಶ್ ಶೆಟ್ಟರ್ ಆಗ್ಲಿ, ಅಥವಾ ನನ್ನ ಅವ್ರ ಹೆಸರೆಲ್ಲ ಹೇಳಿಕ್ ಆಗೋದಿಲ್ಲ, ಅಷ್ಟು ಜನರು ಹೇಳಿ ಕೊಟ್ಟಿದೀವಿ ಗುಂಡೊಡಿವಿ ಅಂತ. ಯಾಕೆ ಮಂಜು ಬ್ರೋ ಇಷ್ಟು ದಿವಸ ಹೇಳ್ತಿದ್ದಲ್ಲ ಬ್ರೋ, ನಾನು ಬರೀ ಇಂಟರ್ವ್ಯೂ ಮಾಡ್ತಾ ಇದ್ದೀನಿ, ನಾನು ಯಾವ ಸೈಡು ಇಲ್ಲ ಅಂತ. ಈಗ ಇವನೇ ಹೇಳ್ತಾ ಇದ್ದಾನಲ್ಲ, ಇದಕ್ಕೂ ನೀವೇ ಸ್ವಲ್ಪ ಕ್ಲಾರಿಟಿ ಕೊಟ್ಬಿಡಿ. ಅದಾದಮೇಲೆ ಹೆಗ್ಲು ಕೊಟ್ಟಿದ್ದೆ, ಓಕೆ, ಗುಂಡು ಹೊಡಿತಾ ಇದ್ರಿ ಲೇ, ಒಳ್ಳೆ ಕಾಮಿಡಿ ಪೀಸ್ ಥರ ಅನ್ಸಲ್ಲ? ಏನೋ ಯಾರೋ ಬಂದ್ಬಿಟ್ಟು ಗನ್ ಹಿಡ್ಕೊಂಡು ನಿಂತ್ಕೊಬಿಟ್ಟವ್ರೆ, ಇವರು ಎದೆ ಕೊಟ್ಕೊಂಡು ನಿಂತ್ಕೊಬಿಟ್ಟವ್ರೆ, ಹೊಡಿರೋ ನೋಡೋಣ ಅಂದ್ಬಿಟ್ಟು ಅಂತ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕೊಟ್ಟು, ಆಮೇಲೆ ಕಾಗೆ ಮಕ್ಕಳ ನೀವು ಹಂಗೆ ಮಾಡ್ತಾಯಿರಿ ಕಮೆಂಟು, ನಾನು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಸೊ ಲವ್ ಯು ಆಲ್, ಬಾಯ್ ಬಾಯ್.